ಹಾಗಿದ್ರೆ ಅವ್ರಿಗೆ ಇನ್ನೊಂದು ಪ್ರಶ್ನೆ ಕೇಳಕ್ಕೆ ಬರ್ತೀನಿ. ನಮ್ಮ ಬೆಂಗಳೂರಿನಲ್ಲಿ ಆಗಿರೋ 70%ಗಿಂತ ಹೆಚ್ಚು ಟ್ಯಾಕ್ಸ್ ಬರ್ತದೆ. ಎಷ್ಟು ಹಣ ಕೊಟ್ಟಿದ್ದೀರಾ? ಎಷ್ಟು ಕೊಟ್ಟಿದ್ದೀರಾ? ಉತ್ತರ ಏನಾರು ಇದೆಯಾ? ಹಾಗೆ ನಾವು ಇವರಾಗಿ ಕೇಳ್ಕೊಂಡ್ರೆ 70% ಟ್ಯಾಕ್ಸ್ ಬೆಂಗಳೂರಿನಲ್ಲಿ ಕೊಡ್ತಾರೆ, ಇಡೀ ಬರೋವಂಥ ಹಣ ಬೆಂಗಳೂರಿಗೆ ಕೊಡಿ ಅಂತ ನಾವು ಕೇಳಿದ್ರೆ ಎಲ್ಲಿಗೋಗ್ತಾರೆ? ಬೆಂಗಳೂರಿಗೆ ಏನು ಹಣ ಕೊಡ್ತಾರೆ ಇವರು? ಬೆಂಗಳೂರಿಗೆ ಮಾಡ್ತಿರೋಂಥ ಅನ್ಯಾಯ ಯಾವಾಗಲೂ ಭಿಕ್ಷೆ ಕೊಟ್ಟ ಹಾಗೆ. ಬೆಂಗಳೂರಿಗೆ ಅನ್ಯಾಯ ಇವ್ರ ಅಣ್ಣರೇ, ಇವ್ರ ಸೋದರರೇ ಸಚಿವರು. ಈಗ 1 ವರ್ಷ ಆಯ್ತಪ್ಪ ಕಾಳಜಿ ಬೆಟ್ಟೆ. ಎಷ್ಟು ರೂಪಾಯಿ ತಂದರು? ಎಷ್ಟು ರೂಪಾಯಿ ತಂದರು? ಇಲ್ಲೇನು ಬಡವ್ರು ಇಲ್ವಾ? ಯಾವ ಇಲಾಖೆಗಳು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತೆ ಹೇಳಿ? ಎಷ್ಟು ಇಲಾಖೆಗಳು ಕೆಲಸ ಮಾಡುತ್ತೆ? ಗ್ರಾಮೀಣಾಭಿವೃದ್ಧಿಯಲ್ಲಾಗುತ್ತಾ? PWD ಕೆಲಸ ಆಗುತ್ತಾ? ಯಾವ ಇಲಾಖೆನಲ್ಲಿ ಕೆಲಸ ಆಗುತ್ತೆ ಹೇಳಿ ಇಲ್ಲಿ ಬೆಂಗಳೂರಿನಲ್ಲಿ? ಬೆಂಗಳೂರಿನಲ್ಲಿ ಅತಿ ಹೆಚ್ಚಿನ ಅರ್ಬನ್ ಪೂರ್ನ ಸಮಸ್ಯೆಗಳು 108. ಈ ರೀತಿ ಯಾವನು ಬಂದು ಎಲ್ಲರೂ ಬೆಂಗಳೂರಿಂದ ತೊಗೊಂಡೋಗಿರೋ ರಾಜಕಾರಣಿಗಳೇ ಹೆಚ್ಚು, ಆದರೆ ಬೆಂಗಳೂರಿಗೆ ಕೊಟ್ಟಿರೋಂಥವ್ರು ಅಪರೂಪ. ಹಾಗಾಗಿ ಇದ್ರ ಬಗ್ಗೆ ನಾನು ಹೆಚ್ಚು ಹೇಳ್ತಾ ಹೋಗ್ತಿದ್ರೆ ಅವ್ರು ಹೇಳಿ ಮಾತಾಡ್ಕೋಬೇಕು. ಇವ್ರ ಅಣ್ಣವರು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರು, ಇವರು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಜನಪ್ರಿಯ ಮುಖ್ಯಮಂತ್ರಿಗಳು, ಆರ್ಥಿಕ ತಜ್ಞರು. ಬೆಂಗಳೂರಿಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ, ಶಾಶ್ವತ ಕೆಲಸಗಳು ಎಷ್ಟು ಮಾಡಿದ್ದಾರೆ ಅಂತ ಕೇಳಬೇಕು. ಅದನ್ನು ಸನ್ಮಾನ್ಯರೇ, ನೀವು ಬೆಂಗಳೂರಿನ 60% ಹೆಚ್ಚಿನ ಜನ ಬೆಂಗಳೂರು ನಗರ ಪ್ರದೇಶ BBMP ಪ್ರದೇಶದವರೇ ನಿಮ್ಗೆ ಓಟಾಕೋರು. ನೀವೇನೇನು ಮಾಡ್ಕೊಂಡಿದ್ದೀರ ನೋಡಬೇಕು. ಆದರೂ ಮುಂದಿನ ಭಾಗಕ್ಕೂ ಹೋದರೆ ಹೆಚ್ಚು ಕಡಿಮೆ ರಾಮನಗರನ ನೀವು ಬೆಂಗಳೂರು ಅಂತ ಕರಿತೀರಿ. ಎಷ್ಟು ದುಡ್ಡು ತೊಗೊಂಡೋಗಿದ್ದೀರಾ, ಏನೆಲ್ಲ ಅಭಿವೃದ್ಧಿ ಮಾಡಿದ್ದೀರಾ, ರಾಮನಗರ ಜಿಲ್ಲೆನೂ ಹೇಳಬೇಕಾಗುತ್ತೆ ನೀವು.